ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ? 28 ವರ್ಷದ ಹಳೆಯ ಹಾಡು. ಹಾಡು ಹಳೆಯದಾದರೇನು, ಭಾವ ನವನವೀನ ಅನ್ನೋ ಹಾಡಿನ ಸಾಲು ಈ ಜಾನಪದ ಹಾಡಿಗೆ 100ಕ್ಕೆ 100ರಷ್ಟು ಒಪ್ಪತ್ತೆ. ಹೌದು, ಸದ್ಯ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಈ ಹಾಡಿಗೆ ರೀಲ್ಸ್ ಮಾಡಿ ಖುಷಿ ಪಡ್ತಿದ್ದಾರೆ. ಇನ್ನು ಈಗಾಗಲೇ ಈ ಹಾಡು ಫೇಮಸ್ ಆದ್ರೆ ಸಾಕೆ, ಹಾಡು ಹಾಡಿದವರೂ ಫೇಮಸ್ ಆಗಲಿ ಅನ್ನೋ ಸೋಷಿಯಲ್ ಮೀಡಿಯಾ ಅಭಿಯಾನ ಶುರುವಾಗಿ ಹಾಡು ಹಾಡಿದ ಮೂಲ ಗಾಯಕರು ಜಾನಪದ ಹಿರಿಯ ಕಲಾವಿದ ಮಳವಳ್ಳಿಯ ಡಾಕ್ಟರ್ ಎಂ ಮಹದೇವಸ್ವಾಮಿ ಅವರು ಫೇಮಸ್ ಆಗಿದ್ದಾರೆ. 28 ವರ್ಷದ ಹಿಂದಿನ ಈ ಅನ್ಯಾಯಕಾರಿ ಬ್ರಹ್ಮ ಹಾಡು ಜಾನಪದ ಕಲೆಯೇ ನಶಿಸಿ ಹೋಗ್ತಿದೆಯೇನೋ ಅನ್ನೋ ಈ ಕಾಲಮಾನದಲ್ಲಿ ಫೇಮಸ್ ಆಗಿ ಜಾನಪದ ಕಲೆಯ ಸೊಗಡನ್ನ ಸಾರಿ ಹೇಳ್ತಿದೆ. ಕಲಾವಿದ ಮಹದೇವಸ್ವಾಮಿಯವರು ಲಕ್ಷ ಹಾಡುಗಳ ಸರದಾರ. ಆದ್ರೆ ಮನೆ ಮನೆಗೆ ಮಹದೇವಸ್ವಾಮಿಯವರನ್ನ ತಲುಪಿಸಿದ್ದು ಮಾತ್ರ ಅನ್ಯಾಯಕಾರಿ ಬ್ರಹ್ಮ ಹಾಡು. ಊರೊಂದರಲ್ಲಿ ಮಹದೇವಸ್ವಾಮಿಯವರು ಹಾಡೊಂದನ್ನ ಹಾಡಿಕೊಂಡು ಹೋಗುವಾಗ ಮಹದೇವಸ್ವಾಮಿಯವರನ್ನ ಹೊಡಿಲಿಕ್ಕೆ ಬಂದಿದ್ರಂತೆ. ಮಹಿಳೆಯರು ನೀರು ಸೇದೋಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಏಲಕ್ಕಿ ಎಲೆ ಸಣ್ಣ ನೀರಿಗೆ ಬರೋಳ ನಡು ಸಣ್ಣ ಎಂಬ ಜಾನಪದ ಹಾಡನ್ನ ಹಾಡಿಕೊಂಡು ಈ ಕಲಾವಿದರು ಹೋಗ್ತಾ ಇದ್ರಂತೆ. ಆದ್ರೆ ಈ ಕಲಾವಿದರು ಪದ ಹಾಡೋಕು ಆ ಹುಡುಗಿಯರು ನೀರಿಗೆ ಬರೋಕು ಸರಿ ಹೋಗಿತ್ತು. ಆನಂತರ ಊರಿನ ಗಂಡಸರೆಲ್ಲ ಬಂದು ಕಲಾವಿದರಿಗೆ ಸರಿಯಾಗಿ ಹೊಡೆದಿದ್ರಂತೆ. ಅದಾದ ಮೇಲೆ ನಮಗೆ ಆ ಹುಡುಗಿಯರು ಅಲ್ಲಿದ್ರು ಅನ್ನೋ ಅರಿವೇ ಇರಲಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ವಾಪಸ್ಸಾಗಿದ್ರಂತೆ. ಈ ವಿಚಾರವನ್ನ ಸ್ವತಃ ಕಲಾವಿದ ಮಹದೇವಸ್ವಾಮಿಯವರೇ ಹಂಚಿಕೊಂಡಿದ್ದಾರೆ. ಇನ್ನು ಜಾನಪದ ಕಲೆಯನ್ನ ಇಂದಿನ ಯುವಕರು ಮೈಗೂಡಿಸಿಕೊಳ್ಳಬೇಕು. ಜಾನಪದ ನಮ್ಮ ಸಂಸ್ಕೃತಿಯ ಮೂಲ ಬೇರು. ಜಾನಪದವು ಬಾಯಿಂದ ಬಾಯಿಗೆ ಬಂದ ಕಲೆಯಾಗಿದ್ದು, ಇಂದಿನ ತಲೆಮಾರಿನ ಯುವಕರು ಜಾನಪದ ಕಲೆಯನ್ನ ಕಲಿತು ಮುಂದಿನ ಪೀಳಿಗೆಯಲ್ಲೂ ಮುಂದುವರಿಸಬೇಕಿದೆ ಅನ್ನೋ ಕಳಕಳಿ ಮಹದೇವಸ್ವಾಮಿಯವರದ್ದು. ಏನೇ ಇರಲಿ, ಡಿಜಿಟಲ್ ಯುಗದಲ್ಲಿ ರ್ಯಾಪ್ ಸಾಂಗ್ ಸಂಪ್ರದಾಯ ಜಾನಪದ ಕಲೆಯನ್ನೇ ನುಂಗಿ ಹಾಕ್ತಿದೆಯೇನೋ ಅನ್ನೋ ಸಂದರ್ಭದಲ್ಲಿ ಅದೇ ಡಿಜಿಟಲ್ ಮಾಧ್ಯಮದಿಂದಾಗಿ ಇವತ್ತು ಅನ್ಯಾಯಕಾರಿ ಬ್ರಹ್ಮ ಕಲಾವಿದ ಮಹದೇವಸ್ವಾಮಿಯವರಿಗೆ ವರವಾಗಿದ್ದಾನೆ. ಲಿಖಿತ ಗಿರೀಶ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.